ಸ್ನೇಹಿತರೆ, ಇದ್ರ ರೈಡ್ ನೋಡೋಣ. ಓಕೆ, ನಮ್ಮ NS ಇದೆ ನೋಡಿ, ಅಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಇವತ್ತು ಈ MT-15 ನೋಡೋಣ ಹೆಂಗೆ ಅಂತ. ವಾವ್, ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಚೆನ್ನಾಗಿದೆ, NS ಥರನೇ. ಸೊ NSಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು 155 cc, ಅದು 200 cc. ಅದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದು 155 cc ಇದ್ರೂ ಸೊ ಇದಕ್ಕೆ ಕಾಸ್ಟ್ 2.5 ಲಕ್ಷ ಹತ್ತತ್ರ ಇದೆ. ಸೊ NSಗೆ 2 ಲಕ್ಷ. ಅದು ಇಂಡಿಯನ್ ಗಾಡಿ, ಇದು ಜಪಾನ್ ಗಾಡಿ. ಬಟ್ ಇಂಜನ್ ಅಂತ ಬಂದರೆ ರಿಲಯಬಲ್. ಜಪಾನ್ ಇಂಜನ್ ಯಾವುದೇ ತೊಗೊಳ್ಳಿ ರಿಲಯಬಲ್, ತುಂಬ ದಿನ ಮೇಂಟೆನೆನ್ಸಿಗೆ ಬರಲ್ಲ. NS ಒಂಚೂರು ಸರ್ವಿಸಲ್ಲಿ ಹಿಂದೆ ಮುಂದೆ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಹಂಗಂತಲ್ಲ. ಬಟ್ ಆ ಗಾಡಿ ಒಂಥರ ಪವರ್ ಕಿಂಗ್ ಅಂತ ಹೇಳ್ಬೋದು. ಸೊ ಇದು ಸ್ಟಾರ್ಟಿಂಗಲ್ಲಿ ಪವರ್ ಕೊಟ್ಟಿಲ್ಲ ಅಂದ್ರೂ ರನ್ನಿಂಗಲ್ಲಿ ಸೊ NSಗೆ ಒಂದು ಲೆವೆಲ್ಗೆ 155 cc ಇದ್ದರೂ ಕೂಡ ಸ್ವಲ್ಪ ಅಪ್ರೋಚ್ ಮಾಡುತ್ತೆ ಅಂತ ಅನ್ಕೊತೀನಿ ನಾನು ನೋಡಿರೋ ಪ್ರಕಾರ. ಇನ್ನು ಮಿಕ್ಕಿರೋದು ಏನು ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇದು ಟ್ರಾಫಿಕ್ ಕೇರ್ ಫ್ರಮ್ ನೋಡಿ. ಯಾವ ಕಡೆ ಅಣ್ಣ ಬರ್ತಾ ಇದೆಯಾ? ಕರೆಕ್ಟಾಗಿ ಬಾ. ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ.